ಟ್ರೇಡರ್ಸ್ ಅಲ್ಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಟ್ರೇಡ್ ಮಾಡೋದು ಅಂತ ಅನಾಲಿಸಿಸ್ ಮಾಡುವ. 24 ಗ್ಯಾಪ್ ಅಪ್ ಓಪನ್ ಆಗಿ 2 ಡೇಸ್ ಇಂದ ಒಂದೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇದು 24,400 ಮೇಲೆ ಸಸ್ಟೈನ್ ಆದ್ರೆ ನಾವು ಅಪ್ ಸೈಡ್ ಟ್ರೆಂಡ್ ಮಾಡಬಹುದು. ಡೌನ್ ಸೈಡ್ ಗೆ 24,000 ಇಂದ ಕೆಳಗೆ ಮಾರ್ಕೆಟ್ 50 ಮಿನಿಟ್ಸ್ ಅಲ್ಲಿ ಕ್ಲೋಸ್ ಆಗಬೇಕು. ನಾವು ನೋಡಿ 50 ಮಿನಿಟ್ಸ್ ಅಲ್ಲಿ ಚೆಕ್ ಮಾಡುವ. ಫಸ್ಟ್ ಮಾರ್ನಿಂಗ್ ಅಲ್ಲಿ ಸೆಲ್ ಆಫ್ ಬಂದಿತ್ತು, ಮತ್ತೆ ಕಂಟಿನ್ಯೂಸ್ ಕನ್ಸಾಲಿಡೇಷನ್ ಆಗಿದೆ. 3 ಡೇಸ್ ಅಲ್ಲಿ 2 ಡೇಸ್ ಅಲ್ಲಿ ಈ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಲೋ ಬ್ರೇಕ್ ಆಗಿ 50 ಮಿನಿಟ್ಸ್ ಅಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ ಆದ್ರೆ ಡೌನ್ ಸೈಡ್ ಪ್ಲಾನ್ ಮಾಡಬಹುದು ಅಪ್ ಟು ಈ ಗ್ಯಾಪ್ ತನಕ 23,930. ನಾವು ಅಪ್ ಸೈಡ್ ಪ್ಲಾನ್ ಮಾಡಬೇಕಾದ್ರೆ ಇಲ್ಲಿ 23,350 ಮೇಲೆ 50 ಮಿನಿಟ್ಸ್ ಅಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಅಪ್ ಸೈಡ್ ಪ್ಲಾನ್ ಮಾಡಬಹುದು. ಬ್ಯಾಂಕ್ ನಿಫ್ಟಿಯಲ್ಲಿ ಚೆಕ್ ಮಾಡುವ. ನಿಫ್ಟಿ 2 ಡೇಸ್ ಅಲ್ಲಿ ಸೇಮ್ ಒಂದೇ ಕಡೆ ಟ್ರೇಡ್ ಆಗ್ತಿದೆ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ. 50 ಮಿನಿಟ್ಸ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಮಾರ್ನಿಂಗ್ ಅಲ್ಲಿ ಎಲ್ಲ ಬಂದಿತ್ತು, ಮತ್ತೆ ಕಂಟಿನ್ಯೂಸ್ ಸೈಡ್ ಹೋಗಿದೆ. ಇಲ್ಲಿ ಒಂದು ಗ್ಯಾಪ್ ಇದೆ 51,260 ಇಂದ 51,771, 51,792 ಕೆಳಗಡೆ ಬಂದ್ರೆ ಮಾರ್ಕೆಟ್ ನಾಳೆ ಈ ಗ್ಯಾಪ್ ಫಿಲ್ ಮಾಡಬಹುದು. ಟಾರ್ಗೆಟ್ ಬಂದು 51,000 ತನಕ ಟಾರ್ಗೆಟ್ ಇದೆ. ಅಪ್ ಸೈಡ್ ಹೋಗ್ಬೇಕಂದ್ರೆ 52,500 ಮೇಲೆ 50 ಮಿನಿಟ್ಸ್ ಅಲ್ಲಿ ಕ್ಲೋಸ್ ಆಗಬೇಕು. ಅಪ್ ಸೈಡ್ ಪ್ಲಾನ್ ಮಾಡಬಹುದು. ಥ್ಯಾಂಕ್ ಯು ಟ್ರೇಡರ್ಸ್.